ಸ್ನೇಹಿತರೆ, ನಿನ್ನೆ ತಡರಾತ್ರಿ ನಡೆದಿದ್ದು ಘಟನೆ ಒಂದು. ಚಿತ್ರದುರ್ಗ ಹತ್ತಿರ ಬೈಪಾಸಲ್ಲಿ ಸೀ ಬಡ್ಸ್ ಬಸ್ಸಿನ ಹೆಸರು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬರ್ತಾ ಒಂದು ಟ್ರಕ್ಕಿಗೆ ಡಿಕ್ಕಿ ಹೊಡೆದು ಬೆಂಕಿ ಆಹುತ ನಡೆದಿದೆ. ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಭಾಳಷ್ಟು ಜನ ಏನು ಮಾಡ್ತಾರೆ, ಇಂಥ ಟೈಮಲ್ಲಿ ವಿಡಿಯೋ ಮಾಡ್ತಾರೆ. ಅವರು ಪ್ರಾಣ ಉಳಿಸೋಕ್ಕೆ ಮುಂದೆ ಯಾರೂ ಬರೋಲ್ಲ, ಹೆದರ್ತಾರೆ. ನಮಗೆ ಯಾಕೆ ಬೇಕಪ್ಪ, ನಮ್ಮ ಜೀವ ನಾವು ಸೇಫಾಗಿ ಇಟ್ಕೊಳ್ಳೋಣ, ಅವ್ರಿಗೆ ಯಾಕೆ ಸಹಾಯ ಮಾಡಿ ಹೋಗಿ ನಾವು ಜೀವ ಕಳ್ಕೊಳ್ಬೇಕಂತ ಭಾಳಷ್ಟು ಜನ ಬರೀ ವಿಡಿಯೋ ಮಾಡಿ ಅವರು ಫೇಸ್ಬುಕ್ ಐಡಿಯಲ್ಲಿ ಯೂಟ್ಯೂಬಲ್ಲಿ ಆಗಿಬಿಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ನಿನ್ನೆ ರಾತ್ರಿ ಸಚಿನ್ ಅಂತ ಹೆಸರು, ಚಿತ್ರದುರ್ಗ ನಿವಾಸಿ. ಇಂಥ ವ್ಯಕ್ತಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. 45 ಜನ ಜೀವವನ್ನು ಉಳಿಸಿದ್ದಾನೆ. 45 ಜನ ಹಿಂದೆ ಎಷ್ಟು ಜನ ಇರ್ಬೋದು ಅವರ ಫ್ಯಾಮಿಲಿಗಳು, ನಾವು ಯೋಚನೆ ಮಾಡಬೇಕು. ಬರೀ 45 ಜೀವನ ಅಲ್ಲ, ಇದು ಹೆಚ್ಚು ಕಡಿಮೆ ಒಂದು 200-300 ಜೀವನ ಉಳಿಸ್ದಂಗೆ ಆಗುತ್ತೆ. ಇಂಥ ವ್ಯಕ್ತಿಗೆ ನಾವು ಎಷ್ಟು ಕೃತಜ್ಞತೆ ಕೊಟ್ಟರು ಕಮ್ಮಿನೇ, ಎಷ್ಟು ಅವರು ಗೌರವಿಸೋದು ಕಮ್ಮಿ. ಯಾಕಂದರೆ ಇಂಥ ವ್ಯಕ್ತಿಗಳು ಭಾಳಷ್ಟು ಕಮ್ಮಿ, ಹೆದರ್ತಾರೆ ಹೋಗೋಕ್ಕೆ. ನಾವ್ಯಾಕೆ ಹೋಗಬೇಕು, ನಮ್ಮ ಜೀವ ಯಾಕೆ ಅಲ್ಲಿ ಹೋಗಿ ಕಳ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಇಂಥ ಸಮಯದಲ್ಲಿ ಆ ವ್ಯಕ್ತಿಯನ್ನು ಇಷ್ಟು ಜನ ಅವರಿಗೆ ಏನು ಹೇಳಿದ್ರು ಕಮ್ಮಿನೇ ಸ್ನೇಹಿತರೆ. ಆದರೆ ನಾವು ಯೋಚನೆ ಮಾಡಬೇಕು, ಇಂಥ ಘಟನೆ ನಡೆದ ಟೈಮ್ನಾಗೆ ನಾವು ಬರೀ ವಿಡಿಯೋ ಮಾಡೋದು ಮುಖ್ಯ ಅಲ್ಲ, 4 ಜನ ಜೀವ ಉಳಿಸೋದು ಭಾರಿ ಮುಖ್ಯ. ಇಂಥ ವ್ಯಕ್ತಿಗೆ ನೀವು ಏನು ಸನ್ಮಾನ ಮಾಡಿದ್ರು ಕಮ್ಮಿನೇ ಸ್ನೇಹಿತರೆ. ಆದಷ್ಟು ಇದಕ್ಕೆ ಸರ್ಕಾರನೂ ಈ ವ್ಯಕ್ತಿಗೆ, ನಮ್ಮ ರಾಜ್ಯ ಸರ್ಕಾರ ಏನಾರು ಒಂದು ಸನ್ಮಾನ ಮಾಡಬೇಕು. ಇಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದರೆ, ಇಂಥ ಕೆಲಸ ಮಾಡೋರಿಗೆ ಮೆಚ್ಚುಗೆ ಕೊಟ್ಟರೆ ಜನ ಮುಂದೆ ಬರ್ತಾರೆ. ಇಲ್ಲ ಆದರೆ ಬೀದಿಯಲ್ಲಿ ಆಕ್ಸಿಡೆಂಟ್ ನಡೀಲಿ ನೋಡ್ರಿ, ಯಾರು ಮುಂದೆ ಬರೋಲ್ಲ ಉಳ್ಸೋಕ್ಕೆ. ಯಾಕಂದರೆ ಹೆದರಿಕೆ, ನಾವ್ಯಾಕೆ ಹೋಗ್ಬೇಕಪ್ಪ, ನಮ್ಮ ಮೇಲೆ ಕೇಸ್ ಆಗುತ್ತೆ. ಇಂಥ ಘಟನೆ ಭಾಳಷ್ಟು ನಡೀತದೆ ಸ್ನೇಹಿತರೆ. ಮುಂದೆ ತಾವು ಇದೇ ಥರ ಈ ಬೇರೆಯವರಿಗೆ ಯಾರಾಗಲಿ ಹೆಲ್ಪ್ ಮಾಡೋದು ನಮ್ಮಲ್ಲಿ ಆ ನೇಚರ್ ಇರಬೇಕು. ಆ ನೇಚರ್ ಇದ್ದರೆ 4 ಜನಕ್ಕೆ ನಮ್ಮ ಸಹಾಯನೂ ಆಗಬೇಕು. ಬರೀ ನಾವು ವೀಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಹಾಕಿದರೆ ನಮ್ಮದು ಕೆಲಸ ಆಗಿಲ್ಲ. 4 ಜನಕ್ಕೆ ಸಹಾಯ ಮಾಡೋದು ಒಂದು ದೊಡ್ಡ ಕೆಲಸ. ನಾವು ಸಹಾಯ ಮಾಡಿದರೆ ನಮಗೂ ಮುಂದೆ ಯಾರಾದರೂ ಸಹಾಯ ಮಾಡೋ ಇದ್ದೇ ಇರುತ್ತೆ. ಜೀವನ ಹಿಂಗೆ ಇರಲ್ಲ ಸ್ನೇಹಿತರೆ. ಯಾರಿಗೂ ಯಾವಾಗ ಏನು ಬರುತ್ತೆ, ಯಾವ ಕಷ್ಟ ಬರುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಈಗ ನಡೀತಾ ಇರೋದು ಘಟನೆಗಳಿಗೆ ಬರೀ ವಿಡಿಯೋ ಮಾಡಿ ಸೆಲ್ಫಿ ಹಾಕಿ ತೋರಿಸ್ತಾರೆ. ಎಷ್ಟು ಹೊತ್ತು ಆ ಹೈವೇಗಳಲ್ಲಿ ಆಕ್ಸಿಡೆಂಟ್ ಆಗೋದು, ಯಾರು ಅವ್ರಿಗೆ ಮುಂದೆ ಬಂದು ಒಂದು ಸ್ವಲ್ಪ ನೀರು ಕುಡಿಯೋಕ್ಕೂ ನೀರು ಕುಡ್ಸೋಕ್ಕೂ ಬರಲ್ಲ. ಇಂಥ ಘಟನೆಗಳನ್ನು ನೋಡ್ತಾಯಿದ್ದೀವಿ. ನೀವು ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇಂಥ ಅನಾಹುತಕ್ಕೆ ಒಂದು ಮೆಚ್ಚುಗೆನೂ ಕೊಡಬೇಕು, ಆ ಥರ ಕೆಲಸ ಮಾಡಬೇಕಂತ ನಾನು 4 ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ಇಂಥ ಅನಾಹುತಕ್ಕೆ ನೀವು ಸಹಾಯ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.